ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆಗೊಳಿಸುವುದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಅಂದ್ರೆ ಹಣಕಾಸು ಇಲಾಖೆಯವರು ಅನುಮತಿಯನ್ನು ನೀಡಿದ ತಕ್ಷಣವೇ ನಾವು 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಜಾರಿ ಮಾಡಲಾಗುತ್ತದೆ. ಫಲಾನುಭವಿಗಳು ಯಾರಿದ್ದಾರ ಅವರ ಖಾತೆಗೆ ಹಣವನ್ನ ನಾವು ಜಮಾ ಮಾಡುತ್ತೇವೆ ಅಂತ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ಮುಖ್ಯಮಂತ್ರಿಯವರು ಕೂಡ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ರು. ಚಳಿಗಾಲದ ಸದನ ಏನು ಅಧಿವೇಶನ ಪ್ರಾರಂಭ ಆಗಿತ್ತು, ಅದಾದ ಸಮಯದಿಂದ ಸದನದ ಉದ್ದಕ್ಕೂ ಈ 2 ತಿಂಗಳ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಚರ್ಚೆ ಮುಗಿಯುವವರೆಗೂ ನಡೆಯಿತು. ಇನ್ನು ಅನರ್ಹ ರೇಷನ್ ಕಾರ್ಡ್ ರದ್ದಾದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಕೆಲವರಿಗೆ ಹಣ ಸಂದಾಯ ಆಗಿಲ್ಲ, ಹೊಸ ಡಾಟಾ ಬಂದ ತಕ್ಷಣ ಅವರಿಗೂ ಹಣ ಜಮಾ ಆಗುತ್ತೆ. ಆಹಾರ ಇಲಾಖೆಯಿಂದ ಡಾಟಾ ಪಡ್ಕೊಂಡು ನಾವು ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾ ಇರೋದು. ಈಗ ಆಹಾರ ಇಲಾಖೆಯಿಂದ ಏನು ಅನರ್ಹ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೋ ಅದು ಆದ ತಕ್ಷಣ ನಾವು ಅಲ್ಲಿಂದ ಡಾಟಾವನ್ನ ತಗೊಂಡು ಅದಕ್ಕೆ ನಾವು ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾ ಇರುವಂತದ್ದು ಅಂತ ಕೂಡ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಂದ್ರೆ ಅನರ್ಹ ಕಾರ್ಡ್ ಅಂತ ಹೇಳಿದ್ರೆ ಕೆಲವರು ಸುಳ್ಳು ದಾಖಲೆಗಳನ್ನ ನೀಡಿ ತುಂಬಾ ಜನರು BPL ಕಾರ್ಡ್ ಅನ್ನ ಮಾಡಿದ್ದಾರೆ. ಏನು ಬಡವರಿಗೆ ಅಂತ ಹೇಳಿ BPL ಕಾರ್ಡ್ ಅನ್ನ ಮಾಡಿದ್ದಾರೋ, ಆದ್ರೆ ಬಡವರಿಗೆ ಕೊಡುವ ಏನು ಸವಲತ್ತಿದೆ ಅದನ್ನ ಶ್ರೀಮಂತರು ತಗೊಂಡು ಅವರು ಸುಳ್ಳು ದಾಖಲೆಯನ್ನ ನೀಡಿದ್ದಾರೆ. ಈಗ ತುಂಬಾ ಎಕರೆ ಕೃಷಿಕರು ಸಮೇತ BPL ಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಮೊದ್ಲು ಕೂಡ ಚರ್ಚೆ ಆಗಿತ್ತು, ಆದ್ರೆ ಯಾರು ಕೂಡ ಅದನ್ನ ರಿಟರ್ನ್ ಕೊಡ್ಲಿಲ್ಲ, APL ಮಾಡಿಸ್ಲಿಲ್ಲ. ಈಗ ಸಚಿವರಿ ಅಂದ್ರೆ ಆಹಾರ ಇಲಾಖೆಯಿಂದಲೇ ಈ ಕ್ರಮ ಕೈಗೊಳ್ತಾ ಇದ್ದಾರೆ. ಏನು ಅನರ್ಹ ಇದ್ದಾರೋ ಅವರಿಗೆ BPL ಕಾರ್ಡ್ ಅಗತ್ಯ ಇಲ್ಲ. ಯಾರು ಅರ್ಹ ಕುಟುಂಬ ಇದೆಯೋ ಅವರಿಗೆ ಎಲ್ಲಾ ಸವಲತ್ತು ಹೋಗ್ಬೇಕು, ಅದನ್ನ ನಾವು ಶ್ರೀಮಂತರು ಪಡ್ಕೊಳ್ಬಾರ್ದು ಅಂತ ಹೇಳುವ ಒಂದೇ ಉದ್ದೇಶದಿಂದ ಈಗ ರೇಷನ್ ಕಾರ್ಡ್ ಅನ್ನ ರದ್ದುಗೊಳಿಸ್ತಾ ಇರುವಂತದ್ದು. ಆದ್ರೆ BPL ಇಂದ APL ಆದವರಿಗೆ ಗೃಹಲಕ್ಷ್ಮಿ ಯಾವತ್ತೂ ಕೂಡ ಕ್ಯಾನ್ಸಲ್ ಆಗುವುದಿಲ್ಲ, ನಿಂತು ಹೋಗುವುದಿಲ್ಲ. ಗೃಹಲಕ್ಷ್ಮಿ ಹಣ ಅವರಿಗೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಇದುವರೆಗೆ ನಾವು BPL ಕಾರ್ಡ್, APL ಕಾರ್ಡ್ ಮತ್ತೆ ಅಂತ್ಯೋದಯ ಈ 3 ಕಾರ್ಡುಗಳಿಗೆ ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾ ಇದ್ದೇವೆ. ಆದ್ರೆ ಯಾರು ತೆರಿಗೆ ಪಾವತಿ ಮಾಡ್ತಾ ಇದ್ದೀರೋ ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಅಂತವರ ಗೃಹಲಕ್ಷ್ಮಿ ಹಣವನ್ನ ಕಟ್ ಮಾಡ್ತೇವೆ ಅಂತ ಕೂಡ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈಗ ಅವರ ಮಾತುಗಳನ್ನೇ ಕೇಳೋಣ. ಹೌದು, BPL ಕಾರ್ಡ್ ಅನರ್ಹ ಆದ ತಕ್ಷಣನೇ ಗೃಹಲಕ್ಷ್ಮಿಗೆ ಕೊಟ್ಟಾಗುತ್ತೆ, ನ್ಯಾಚುರಲ್. ಬಟ್ ನಾವು ಹೇಳಿದ್ದು BPLಗೂ ಕೊಡ್ತೀವಿ, APLಗೂ ಕೊಡ್ತೀವಿ, ಅಂತ್ಯೋದಯಕ್ಕೂ ಕೊಡ್ತೀವಿ. ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇ ಇಲ್ಲ ಅಂಥವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ವಿ. ಹೌದಾ, ಬರೀ BPL ಅಷ್ಟೇ ಹೇಳಲ್ಲ, ನಾವು APLಗೂ ಕೊಡ್ತೇವೆ. ಆದರೆ ಈಗ ಏನು ಹೊಸದಾಗಿ ಸ್ಕ್ರೂಟ್ನಿ ಮಾಡಿ ಏನು BPLನ ಕಟ್ ಮಾಡ್ತಾ ಇದ್ದಾರೆ ಆ ಲಿಸ್ಟು ಅವ್ರು ನಮಗೆ ಕಳಿಸಿದಷ್ಟು ಅವ್ರಿಗೆ ಹೋಲ್ಡ್ ಆಗಿ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮ್ಮ ಹತ್ತಿರದವರಿಗೂ ಕೂಡ ಇದನ್ನ ಶೇರ್ ಮಾಡುವ ಮೂಲಕ ಗೃಹಲಕ್ಷ್ಮಿ ಹಣದ ಅಪ್ಡೇಟ್ಸ್ ಅನ್ನ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.